ಪುರಾಣ ಪ್ರವಚನಗಳಿಗೆ ನಾವು ಹೋಗ್ತೇವೆ, ಕೇಳ್ತಾ ಇದ್ದೇವೆ, ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡ್ತಾ ಇದ್ದೇವೆ ಅಂದರೆ ದಾರಿ ಸರಿ ಇದೆ ಅಂತ ಅರ್ಥ. ಆದರೆ ದಾರಿಯನ್ನು ಪೂರ್ಣವಾಗಿ ನಾವು ನಡೆದು ಗುರಿಯನ್ನು ತಲುಪಿದ್ದೇವೆ ಅಂತ ಮಾತ್ರ ಅರ್ಥ ಅಲ್ಲ. ನಮ್ಮ ದಾರಿ ಸರಿ ಇದೆ, ಈ ದಾರಿಯಲ್ಲಿ ನಾವು ಹೋಗಬೇಕು, ಹೀಗೇ ಶ್ರವಣ ಮಾಡ್ತಾ ಇರಬೇಕು, ಇಂತಹ ತತ್ವಗಳನ್ನು ತಿಳಿಯಬೇಕು. ಓ, ಹಾಗಾದರೆ ನಾವು ಹೀಗಿರಬೇಕಾ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು. ಗೀತಾಭಾಷ್ಯದ ಪ್ರಮೇಯ ದೀಪಿಕೆಯಲ್ಲಿ ಟೀಕಾಕೃತ್ಪಾದರು ಒಂದು ಪ್ರಾರಂಭದಲ್ಲಿ ಒಂದು ಮಾತಂತಾರೆ, ಕೆಲವುದು ತಿಳಿಯೋದಕ್ಕಿದೆ, ಕೆಲವುದು ಮಾಡೋದಕ್ಕಿದೆ. ಎಲ್ಲವೂ ಮಾಡೋ ನಷ್ಟ ಧರ್ಮಜ್ಞಾನ ಲೋಕ ಕೃಪಾಲುಭಿಹಿ ಎಂಬ ಶ್ರೀಮದಾಚಾರ್ಯರ ಮಾತಿಗೆ ಅರ್ಥ ಬರೆಯುವಾಗ ಧರ್ಮ ಇದು ಅನುಷ್ಠಾನಕ್ಕೆ ಇರೋದು, ತತ್ವಗಳು ತಿಳಿಯೋದಕ್ಕಿರೋದು. ಯಾವುದನ್ನು ಅನುಷ್ಠಾನ ಮಾಡಬೇಕೋ ಅದನ್ನು ಅನುಷ್ಠಾನದಲ್ಲಿ ತಂದರೆ ಮಾತ್ರ ಕೇಳಿದ್ದು ಸಾರ್ಥಕ. ಎಷ್ಟು ಬಾರಿ ಕತ್ತಲೆ ಇದೆ, ದೀಪ ಹಚ್ಚು ಅಂತ ಹಿರಿಯ ಒಬ್ಬ ಹೇಳಿದ, ದೀಪ ಹಚ್ಚಪ್ಪ ಬೆಳಕು ಬರುತ್ತೆ ಅಂತ. ದೀಪ ಹಚ್ಚು ದೀಪ ಹಚ್ಚು ದೀಪ ಹಚ್ಚು ಅಂತ 10 ಸಲ ಅಂದರೆ ಬೆಳಕು ಬರ್ತದೇನು? ಎದ್ದು ಹೋಗಿ ದೀಪವನ್ನು ಹಚ್ಚಿದರೆ ಬೆಳಕು ಬರುತ್ತೆ ಹೊರತು ದೀಪ ಹಚ್ಚಬೇಕು ಅಂತ ಇವನು ಹೇಳಿದ ಅಂತ ತಿಳಿದರಲ್ಲ, ಅಥವಾ ಕೇವಲ ಮಾತಿನಿಂದ ಅಂದರಲ್ಲ, ಕೃತಿಯಲ್ಲಿ ಬರಬೇಕು, ಆಗ ತಾನೇ ಬೆಳಕು ಬರೋದು. ಹಾಗೆ ಇಂತಹ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಕೇಳ್ತೀವಿ. ಕಥೆ ಕೇಳಿದರೆ ನಾವು ಮಾಡೋದೇನಿಲ್ಲ, ಅಲ್ಲಿ ಕೃಷ್ಣ ಪರಮಾತ್ಮನ ಕಥೆಯನ್ನು ಕೇಳಿ ತಿಳಿಯೋದೇ ಒಂದು ಪುಣ್ಯ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಭಗವಂತನ ಜನ್ಮ ಅವತಾರ ಲೀಲೆಗಳನ್ನು ತಿಳಿದರೆ, ಅವನ ಸೃಷ್ಟ್ಯಾದಿ ವ್ಯಾಪಾರಗಳನ್ನು ನಾವು ತಿಳಿದರೆ, ಚಿಂತನೆ ಮಾಡಿದರೆ ನಮಗೆ ಪುಣ್ಯ ಇದೆ, ನಮ್ಮ ಪಾಪಗಳ ಪರಿಹಾರ ಇದೆ, ಉದ್ಧಾರ ಇದೆ. ಆದರೆ ಸಂಧ್ಯಾವಂದನ ಮಾಡು, ಗೊತ್ತು ನಮಗೆ ಅಂದರೆ ಪುಣ್ಯ ಇಲ್ಲ. ಅದರಿಂದ ಗೊತ್ತಾಗಿಯೂ ಮಾಡದಿದ್ದರೆ ಪಾಪ ಜಾಸ್ತಿ ಇದೆ. ಅಲ್ಲಿ ಕೇವಲ ತಿಳಿಯೋದಲ್ಲ, ಮಾಡೋದಿದೆ. ಎಂಥದೇ ಪರಿಸ್ಥಿತಿಯಲ್ಲಿಯೂ ಸಂಧ್ಯಾವಂದನವನ್ನು ಬಿಡುವಂತಿಲ್ಲ. ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿಯೂ ಸಂಧ್ಯಾವಂದನ ಬಿಟ್ಟಿಲ್ಲ, ತಿಳ್ಕೊಳ್ಳಿ. ಏನೋ ಒಂದು ಸಣ್ಣ ಕಾರಣ ಸಿಕ್ಕರೆ ಸಾಕು ಸಂಧ್ಯಾವಂದನವನ್ನು ತಪ್ಪಿಸ್ತಾರೆ. ಏನೋ ಸಮಾರಂಭ ಇದೆ ಅಂದರೆ ಅದು ಇದು ಯಾರೋ ಕೆಲವರಿಗೆ ಇದು ಸಮಾರಂಭ ಇದ್ದಾಗ ತಪ್ಪಿಸೋರು ಬಹಳ ಪುಣ್ಯವಂತರು. ಅಂದ್ರೆ ಉಳಿದ ದಿವಸ ಅಂತೂ ಮಾಡ್ತಾರಲ್ಲ, ದಿವಸನೇ ತಪ್ಪಿಸೋರಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಯಾವುದೇ ಸಮಾರಂಭಗಳಿರಲಿ, ಏನೇ ಇರಲಿ, ಸಂಧ್ಯಾವಂದನವನ್ನು ತಪ್ಪಿಸುವುದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಕೊಟ್ಟಿಲ್ಲ. ಯುದ್ಧಕ್ಕೆ ಮಧ್ಯ ವಿರಾಮ ಕೊಟ್ಟು ಸಂಧ್ಯಾಕಾಲ ಆಗಿದೆ ಅಂತ ಸಂಧ್ಯಾವಂದನ ಮಾಡಿ ಯುದ್ಧವನ್ನು ಮುಂದುವರಿಸ್ತಾ ಇದ್ರಂತೆ. ಕೆಲವು ಸಂದರ್ಭದಲ್ಲಿ ನೀರೇ ಸಿಗದೇ ಇದ್ದರೆ ಉಸುಕಿನಿಂದ, ಮಣ್ಣಿನಿಂದ ಅರ್ಘ್ಯವನ್ನು ಕೊಟ್ಟು ಮತ್ತೆ ಯುದ್ಧವನ್ನು ಮುಂದುವರೆಸಿದ್ದಾರೆ ಮಹಾಭಾರತದ ಯುದ್ಧದ ಕಾಲದಲ್ಲಿ ಯೋಧರು. ಅರ್ಥ ಮಾಡಿಕೊಳ್ಳಿ. ಮನೆಯೊಳಗೊಂದು ಸ್ವಲ್ಪ ಏನೋ ಗಂಡ ಹೆಂಡತಿ ಮಧ್ಯದೊಳಗೆ ಒಂಚೂರು ಮಾತಿನ ಚಕಮಕಿ ಆದರೆ ಇವತ್ತ್ಯಾಕೋ ತಲೆ ಸರಿ ಇಲ್ಲ ಅಂತ ಸಂಧ್ಯಾವಂದನ ಪೂಜೆ ಎಲ್ಲ ಚಕ್ರ ಹಾಕ್ತಾನೆ. ಶತ್ರುಗಳ ಜೊತೆಗೆ ಯುದ್ಧ ಮಾಡೋ ಮುಂದೆ ಸಂಧ್ಯಾವಂದನ ಬಿಟ್ಟಿಲ್ಲ. ನೀವು ಪ್ರೀತಿಯಿಂದ ಮಾಡೋ ಯುದ್ಧದೊಳಗೆ ಸಂಧ್ಯಾವಂದನ ಬಿಟ್ಟರೆ ಬಿಡೋದಕ್ಕೊಂದು ನೆಮ ಅಷ್ಟೇ. ವಾಲ್ಮೀಕಿ ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಗೆ ವಾಲ್ಮೀಕಿಗಳು ಶ್ರೀರಾಮಚಂದ್ರನ ಚರಿತ್ರೆಯನ್ನು ವರ್ಣನೆ ಮಾಡುವಾಗ, ಅಂತಹ ಸರ್ವೋತ್ತಮನಾದ ಭಗವಂತನ ಲೀಲೆಯನ್ನು ವರ್ಣನೆ ಮಾಡುವಾಗ ಸಂಧ್ಯಾವಂದನದ್ದು ಏನು ಕೆಲಸ ಹೇಳಿ ಅಲ್ಲಿ. ಆದರೆ ಲೋಕ ಶಿಕ್ಷಣಕ್ಕಾಗಿ ದೇವರು ಸಂಧ್ಯಾವಂದನವನ್ನು ಮಾಡ್ತಾ ಇದ್ದ ಅಂತ ಮಾತಿಗೆ ಉಲ್ಲೇಖ ಮಾಡ್ತಾರೆ. ಬೆಳಗ್ಗೆ ಆದರೆ ಉಲ್ಲೇಖ ಮಾಡ್ತಾರೆ, ಸಂಜೆ ಆದರೆ ಉಲ್ಲೇಖ ಮಾಡ್ತಾರೆ. ಶ್ರೀರಾಮಚಂದ್ರ ಜಗತ್ತಿಗೆ ಆದರ್ಶ ಸಂಧ್ಯಾವಂದನವನ್ನು ಮಾಡಿ ತೋರಿಸಿದ್ದಾನೆ. ಸಂಧ್ಯಾವಂದನ ಅವನ ಪಾಲಿಗೇನೆ ಬಿಟ್ಟು ನಾವು ಸಂಧ್ಯಾವಂದನವನ್ನು ಬಿಟ್ಟರೆ ಅದೆಂತಹ ರಾಮಚಂದ್ರನ ಆದರ್ಶದ ಪಾಲನೆ. ರಾಮರಾಜ್ಯ, ಶ್ರೀರಾಮನ ಆದರ್ಶ, ಶ್ರೀರಾಮನ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ ಅಂತೆಲ್ಲ ಹೇಳಿಕೊಳ್ಳುವವರು, ಸಂಧ್ಯಾವಂದನ ಮಾಡುವ ಅಧಿಕಾರ ಇದ್ದವರು ಸಂಧ್ಯಾವಂದನವನ್ನು ಮಾಡದೇ ಇದ್ದರೆ ಧರ್ಮ ಪರಿಪೂರ್ಣವಾಗಲಿಲ್ಲ. ಏಕಾದಶಿಯ ಉಪವಾಸವನ್ನು ಮಾಡಬೇಕು ಅಂದರೆ ಅನುಷ್ಠಾನದಲ್ಲಿ ತರಬೇಕು. ಗೊತ್ತು, ನಮ್ಮ
ಜನರಲ್ಲಿ ಎಲ್ಲ ಏಕಾದಶಿ ಉಪವಾಸ ಇಂಥವೆಲ್ಲ ಇರ್ತವೆ. ಅಷ್ಟು ಗೊತ್ತಿದ್ದು ಮಾತ್ರಕ್ಕೆ ನಾವು ಬಹಳ ದೊಡ್ಡವರು ಅಂತ ಕೆಲವರು ತಿಳಿದಿರ್ತಾರೆ. ಗೊತ್ತಾದರೆ ಪ್ರಯೋಜನ ಇಲ್ಲ, ಅನುಷ್ಠಾನದಲ್ಲಿ ಬರಬೇಕು. ಆ ದೃಷ್ಟಿಯಲ್ಲಿ ಶ್ರೀಮದ್ ಭಾಗವತ ಹೇಳ್ತಾ ಇದೆ, ಭಗವಂತನ ಈ ಸರ್ವನಿಯಾಮಕತ್ವವನ್ನು ತಿಳಿದು ಅದಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ಅನುಸಂಧಾನವನ್ನು ನಾವು ರೂಢಿಸಿಕೊಳ್ಳಬೇಕು.